ನಮಸ್ಕಾರ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇಂದಿನ ಬೈಬಲ್ ಸ್ಟೋರಿಯಲ್ಲಿ ಆದಿಕಾಂಡ ಅಧ್ಯಾಯ 1ರಲ್ಲಿ 20ನೇ ವಚನದಿಂದ ಓದುತ್ತಿದ್ದೇವೆ. ಯಾರ ಹತ್ರ ಬೈಬಲ್ ಇದೆ ಅವರೆಲ್ಲರೂ ಬೈಬಲ್ ತೆಗೆದನ್ನು ನೋಡಿ. ದೇವರು ಚಲಿಸುವ ಜೀವ ಜಂತುಗಳನ್ನು ನೀರುಗಳು ಸಮೃದ್ಧಿಯಾಗಿ ಬರಮಾಡಲಿ, ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದನು. ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತಿಮಿಂಗಿಲಗಳನ್ನು, ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು, ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಗಳನ್ನು ದೇವರು ಸೃಷ್ಟಿಸಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರದಲ್ಲಿ ನೀರುಗಳಲ್ಲಿ ತುಂಬಿಕೊಳ್ಳಲಿ ಎಂದು ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ ಅಂದನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವಾಗಿ 5ನೇ ದಿನವಾಯಿತು. ದೇವರು ಆಯಾ ಜಾತಿಯ ಜೀವ ಜಂತುಗಳನ್ನು, ಪಕ್ಷಿಗಳನ್ನು, ಹರಿದಾಡುವ ಕ್ರಿಮಿಗಳನ್ನು, ತನ್ನ ಜಾತಿಯ ಅನುಸಾರವಾದ ಭೂಮೃಗಗಳನ್ನು ಭೂಮಿಯಲ್ಲಿ ಬರಮಾಡಲಿ ಅಂದನು. ಹಾಗೆಯೇ ಆಯಿತು. ದೇವರು ಆಗ ಆಯಾ ಜಾತಿಗೆ ಅನುಸಾರವಾದ ಭೂಮೃಗಗಳನ್ನು, ಅವುಗಳ ಜಾತಿಗನುಸಾರವಾದ ಪಶುಗಳನ್ನು, ತನ್ನ ಜಾತಿಗನುಸಾರವಾದ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದನ್ನು ಮಾಡಿದನು. ಯೆಹೋವನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು, ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅಂದನು. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದನು. ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ಯೆಹೋವನು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ಒಡೆತನ ಮಾಡಿರಿ ಎಂದು ಅವನಿಗೆ ಹೇಳಿದನು. ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಇರುವ ಬೀಜವುಳ್ಳ ಪ್ರತಿಯೊಂದು ಪಲ್ಯವನ್ನು, ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗೆ ಕೊಟ್ಟಿದ್ದೇನೆ, ಅದು ನಿಮ್ಮ ಆಹಾರಕ್ಕಾಗಿ ಎಂದನು. ಇದಲ್ಲದೆ ನಾನು ಭೂಮಿಯ ಮೇಲೆ ಪ್ರತಿಯೊಂದು ಮೃಗವನ್ನು, ಆಹಾರದ ಪ್ರತಿಯೊಂದು ಪಕ್ಷಿಗೂ, ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಆಹಾರದ ಪ್ರತಿಯೊಂದನ್ನು ಪಲ್ಯವನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ, ಅದು ಹಾಗೆಯೇ ಆಯಿತು. ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಿದಾಗಿ ಇಗೋ, ಅದು ಬಹಳ ಒಳ್ಳೆಯದಾಗಿತ್ತು. ಹೀಗೆ ಸಾಯಂಕಾಲವು ಪ್ರಾತಃಕಾಲವೂ ಆಗಿ 6ನೇ ದಿನವಾಯಿತು. ವೀಕ್ಷಕರೇ, ಇಲ್ಲಿಂದ ನಾವು ಗಮನಿಸೋಣ ಈ ವಾಕ್ಯಗಳಲ್ಲಿ ಎಷ್ಟು ತರ್ಕವಿದೆ ಇಲ್ಲ ಎಂಬುದನ್ನ. 20ನೇ ವಚನದಲ್ಲಿ ನೋಡೋಣ. ದೇವರು ಚಲಿಸುವ ಜಂತುಗಳನ್ನು ನೀರುಗಳು ಸಮೃದ್ಧಿಯಾಗಿ ಬರಮಾಡಲಿ, ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದನು. ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತಿಮಿಂಗಿಲಗಳನ್ನು, ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು, ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಅಂದ್ರೆ ವೀಕ್ಷಕರೇ, ಇಲ್ಲಿ ದೇವರು ಚಲಿಸುವ ಜೀವ ಜಂತುಗಳು, ನೀರುಗಳು ಸಮೃದ್ಧಿಯಾಗಿ ಬರಮಾಡಲಿ, ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದನು. ಅಂದ್ರೆ ದೇವರು ಹೇಳಿದರೆ ಇವೆಲ್ಲ ಪಕ್ಷಿಗಳು ಹಾರಾಡ್ತಾ ಇದ್ದಾವೆ ಆಕಾಶದಲ್ಲಿ, ಜೀವ ಜಂತುಗಳು ಸಮೃದ್ಧಿಯಾಗಿ ಬಂದಿವೆ. ಬಟ್ ಇದನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ದೇನೆ ಗೊತ್ತಿಲ್ಲ, ಇದರಲ್ಲಿ ಹೇಳಿಲ್ಲ. ಇವಾಗ ಆದಾಮನನ್ನು ಮಣ್ಣಿನಿಂದ ತಯಾರು ಮಾಡಿದೆ ಅಂತ ಬರೆದಿದ್ದಾನೆ, ಆದರೆ ಪಕ್ಷಿಗಳನ್ನು, ಮೃಗಗಳನ್ನು ಯಾವುದರಿಂದ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿಲ್ಲ. ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳ ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತಿಮಿಂಗಿಲಗಳನ್ನು, ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು, ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ಈ ದೇವರಿಗೆ ಸೃಷ್ಟಿ ಮಾಡಿದ ನಂತರ, ಅದನ್ನು ನೋಡಿದ ನಂತರನೇ ಒಳ್ಳೆಯದೋ ಕೆಟ್ಟದಂತ ಗೊತ್ತಾಗೋದು. ಯಾರಿಗೆ? ಯೆಹೋವನಿಗೆ, ಬೈಬಲ್ ದೇವರಾದ ಯೆಹೋವನಿಗೆ. ಓಕೆನಾ? ಇಲ್ಲಿ
ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಚಲಿಸುವ ಪ್ರತಿಯೊಂದು ಜೀವಜಂತುಗಳನ್ನು ಕೊಟ್ಟಿದ್ದಾನೆ. ಓಕೆ, ಈ ತಿಮಿಂಗಲಗಳಿಗೆ ಆಹಾರ ಏನು ಅಂತ ಹೇಳಿಲ್ಲ ಬೈಬಲ್ ದೇವರಾದ ಯೆಹೋವನು. ಮತ್ತು ಚಲಿಸುವ ಪ್ರತಿಯೊಂದು ಜೀವಜಂತುಗಳನ್ನು ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು. ದೇವರು ಅದನ್ನು ಒಳ್ಳೆಯದು ನೋಡಿದನು. ಆದ್ರೆ ಇಲ್ಲಿ ಪಕ್ಷಿಗಳಿಗೆ ಆಹಾರ ಏನು ಅಂತ ಹೇಳಿಲ್ಲ, ದೊಡ್ಡ ತಿಮಿಂಗಲಗಳಿಗೆ ಆಹಾರ ಏನು ಅಂತ ಹೇಳಿಲ್ಲ. ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರಗಳಲ್ಲಿ ನೀರುಗಳಲ್ಲಿ ತುಂಬಿಕೊಳ್ಳಲಿ ಅಂದು ಮತ್ತು ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ ಅಂದನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವು ಆಗಿ 5ನೇ ದಿನವಾಯಿತು. ಸೊ ಇಲ್ಲಿಗೆ ಸೃಷ್ಟಿಕ್ರಮ 5ನೇ ದಿನವಾಯಿತು. ವೀಕ್ಷಕರೇ, ಚೆನ್ನಾಗಿ ಗಮನಿಸಿ. ದೇವರು ಆಗ ಆಯಾ ಜಾತಿಯ ಜೀವಜಂತುಗಳನ್ನು, ಪಶುಗಳನ್ನು, ಹರಿದಾಡುವ ಕ್ರಿಮಿಗಳನ್ನು, ತನ್ನ ಜಾತಿಗೆ ಅನುಸಾರವಾದ ಭೂಮಿಯಲ್ಲಿ ಬರಮಾಡಲಿ ಅಂದನು. ಅದು ಹಾಗೇ ಆಯಿತು. ಜಾತಿಗೆ ಅನುಸಾರವಾಗಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ಈ ಬೈಬಲ್ ದೇವರಾದಂತ ಯೆಹೋವನು ಜಾತಿಗೆ ಅನುಸಾರವಾದ ಅಂದ್ರೆ ಏನ್ ಅರ್ಥ? ಅದು ಯಾವ ಜಾತಿಗೆ ಸೇರಿದ್ದು, ಯಾವ ಜಾತಿ ಇಲ್ಲ, ಇದೆಲ್ಲ ಹೇಳ್ಬೇಕಲ್ಲ. ಓಕೆನಾ? ಸೊ ದೇವರು ಅದರ ಜಾತಿಗನುಸಾರವಾಗಿ ಭೂಮುಖಗಳನ್ನು, ಅವುಗಳ ಜಾತಿಗನುಸಾರವಾಗಿ ಪಶುಗಳನ್ನು, ತನ್ನ ಜಾತಿಗನುಸಾರವಾಗಿ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದನ್ನು ಮಾಡಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಸೊ ಇಲ್ಲಿ ದೇವರು ಅದರ ಜಾತಿಗನುಸಾರವಾಗಿ ಮೃಗಗಳನ್ನು ಮಾಡಿದ ಅಂತ ಹೇಳ್ತಾ ಇದ್ದಾನೆ. ಸೊ ಮೃಗಗಳನ್ನು ಅದರ ಜಾತಿಗನುಸಾರವಾಗಿ ಅಂದ್ರೆ ಏನ್ ಅರ್ಥ? ಇದು ಜಾತಿಗನುಸಾರವಾದ ಅಂದ್ರೆ ಏನು? ಎರಡನೇದು, ಈ ಮೃಗಗಳಿಗೆ ಆಹಾರಗಳು ಏನಂತ ಕೊಟ್ಟು ಬರ್ದಿಲ್ಲ, ಹೇಳಿಲ್ಲ. ಓಕೆನಾ? ಸೊ ಮತ್ತೆ ಮುಂದೆ ನೋಡೋಣ. ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅಂದನು. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ನೋಡಿದ್ರ ವೀಕ್ಷಕರೇ, ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ? ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅಂದನು. ಅಂದರೆ ಯೆಹೋವನಿಗೆ ರೂಪವಿದೆ. ನಾವು ಯಾವ ರೂಪವನ್ನು ಹೊಂದಿದ್ದೇವೆ? ಸೊ ದೇವರು ಅದೇ ರೂಪವನ್ನು ಹೊಂದಿದ್ದಾನೆ. ಸೊ ನಮ್ಮನ್ನು ಯಾರ ರೂಪದಲ್ಲಿ ಮಾಡಿದ್ದಾನೆ? ದೇವರ ರೂಪದಲ್ಲಿ ನಮ್ಮನ್ನು ದೇವರ ರೂಪದಲ್ಲಿ ಹೋಲಿಕೆ ಸರಿಯಾಗಿ ಮಾಡಿದ. ಅಂದ್ರೆ ನಾವೇನು ನಮ್ಮ ರೂಪ, ಅಂಗಗಳು, ಭಾಗಗಳು, ಎಲ್ಲ ಕೈ ಕಾಲುಗಳು ಏನಿದಾವೆ, ಸೊ ಎಲ್ಲವೂ ಈ ದೇವರಿಗಿದೆ ಅಂತ ಅರ್ಥ ಆಯ್ತಾ? ಹೌದಾ ಇಲ್ವಾ? ಆದ್ರೆ ಈ ಬೈಬಲ್ನ ಪಾಸ್ಟರ್ಗಳು, ಬ್ರಿಟಿಷ್ ಸಂತಾನಗಳು ಏನ್ ಹೇಳ್ತಾರೆ? ದೇವರು ಆತ್ಮ ಸ್ವರೂಪನು ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ದೇವರೇ ಏನ್ ಹೇಳ್ತಾ ಇದ್ದಾರೆ? ಯೆಹೋವನು ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಮಾಡೋಣ ಅನ್ನಕತ್ತಾನ. ಬಟ್ ಮಾಡೋಣ ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಈ ಮಾತು ಅಂತ ಗೊತ್ತಿಲ್ಲ, ಹೇಳಿಲ್ಲ. ಯಾರಿಗೆ ಹೇಳ್ತಾನೆ ಅಂತ ಹೇಳಿಲ್ಲ. ಓಕೆನಾ? ಸರಿ, ಮುಂದೆ ನೋಡೋಣ. ಹೀಗೆ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದನು. ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ನೋಡ್ರ ವೀಕ್ಷಕರೇ, ಇಲ್ಲಿ ದೇವರು ತನ್ನ ರೂಪದಲ್ಲಿ ಮನುಷ್ಯನನ್ನು ಮಾಡಿದನು. ಅಂದ್ರೆ ನಮಗೆ ಅವ್ರ ಏನ್ ರೂಪ ಇದೆ, ಸೊ ಅದೇ ರೂಪ ದೇವರಿಗಿದೆ. ಹೀಗೆ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದನು. ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಿದೆ ವೀಕ್ಷಕರೇ, ಚೆನ್ನಾಗಿ ಗಮನಿಸಿ. ಸೊ ಈ ಬೈಬಲ್ ದೇವರಾದಂತ ಯೆಹೋವನು ಗಂಡು ಹೆಣ್ಣು ನಾವು ತಿಳಿದುಕೊಳ್ಳೋಣ. ಹೀಗಾಗಿ ನಮ್ಮ ರೂಪ ಇದೆಯಲ್ಲ, ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದ್ದಾನೆ. ಓಕೆ, ಬಹಳ ಚಲೋ ಕೆಲಸ ಮಾಡಿದ್ದಾನೆ. ಸೊ ಈ ಯೆಹೋವನು ಗಂಡು ಎಂದು ನಾವು ತಿಳಿದುಕೊಳ್ಳೋಣ. ಸೊ ಹೆಣ್ಣನ್ನು ಯಾರ ರೂಪದಲ್ಲಿ ಯಾರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿಲ್ಲ. ಇದಕ್ಕೆ ಪಾಸ್ಟರ್ಗಳು ಯಾರಾದ್ರೂ ಉತ್ತರ ಕೊಡೋರಿದ್ರೆ ಯೂಟ್ಯೂಬ್ ನಲ್ಲಿ ನನ್ನ ನಂಬರ್ ಇರುತ್ತೆ, ಫೋನ್ ಮಾಡಿ ಉತ್ತರ ಕೊಡ್ಬೋದು. ಓಕೆನಾ? ಇವರು ಬ್ರಿಟಿಷ್ ಸಂತಾನ ಅಂತ ಯಾಕೆ ಹೇಳಿದ್ದೇನೆ ವೀಕ್ಷಕರೇ? ಆಂಧ್ರ ಪ್ರದೇಶದಲ್ಲಿ ಒಬ್ಬ ಪಾಸ್ಟರ್ ಇದ್ದಾನೆ. ಅವನೇ ಖುದ್ದಾಗಿ ಹೇಳಿದ್ದಾನೆ, ಬ್ರಿಟಿಷರು ನಮ್ಮ ಆತ್ಮೀಯ ತಂದೆ ತಾಯಿಗಳು ಅಂತ ಹೇಳಿದ್ದಾನೆ. ಹಾಗಾಗಿ ನಾನು ಅವರನ್ನು ಬ್ರಿಟಿಷ್ ಸಂತಾನ ಅಂತ ಹೇಳ್ತೀನಿ. ಸೊ ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ಒಡೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು. ನೋಡಿದ್ರ, ಮನುಷ್ಯನಿಗೆ ಹೇಳಿದ್ದಾನೆ. ಅಂದ್ರೇನು? ದೇವರು ಮನುಷ್ಯನ ಜೊತೆ ಮಾತಾಡ್ತಾ ಇದ್ದಾನೆ. ಹೌದಾ? ಒಪ್ತೀರಾ?
ಈ ಮಾತನ್ನು ಒಪ್ಪಬೇಕಾಗ್ತದೆ. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾನೆ ಮನುಷ್ಯನಿಗೆ ಸೃಷ್ಟಿ ಮಾಡಿದ ಮೇಲೆ, ಯಾರನ್ನ ಆದಾಮನ ಹವ್ವನ ಸೃಷ್ಟಿ ಮಾಡಿದ ನಂತರ, ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ ನಂತರ ಅವ್ರಿಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಭೂಮಿಯ ಮೇಲೆ ಒಡೆತನ ಮಾಡಿರಿ ಎಂದು ಹೇಳ್ತಾ ಇದ್ದಾನೆ. ಓಕೆನಾ. ಯೆಹೋವನು ಇಗೋ ಸಮಸ್ತ ಭೂಮಿಯ ಮೇಲೆ ಇರುವ ಜೀವವುಳ್ಳ ಪ್ರತಿಯೊಂದು ಪಲ್ಯವನ್ನು, ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗೆ ಕೊಟ್ಟಿದ್ದೇನೆ, ಅದು ನಿಮ್ಮ ಆಹಾರಕ್ಕಾಗಿ ಅಂತ ಹೇಳಿದಾನೆ. ಬಟ್ ತಿಮಿಂಗಲಗಳಿಗೆ, ಪಕ್ಷಿಗಳಿಗೆ, ಮೀನುಗಳಿಗೆ, ಪಶುಗಳಿಗೆ, ಮೃಗಗಳಿಗೆ ಆಹಾರ ಏನು ಅಂತ ಕೊಟ್ಟಿ ಹೇಳಿಲ್ಲ ಈ ಬೈಬಲ್ ದೇವರ ಅಂತ ಯೆಹೋವನು. ಇದಲ್ಲದೆ ನಾನು ಭೂಮಿಯ ಮೇಲೆ ಪ್ರತಿಯೊಂದು ಮೃಗವನ್ನು, ಆಹಾರದ ಪ್ರತಿಯೊಂದು ಪಕ್ಷಿಗೂ, ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಆಹಾರದ ಪ್ರತಿಯೊಂದು ಪಲ್ಯವನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ, ಅದು ಹಾಗೆ ಆಯಿತು. ಮೃಗಗಳಿಗೆಲ್ಲ ಪಲ್ಯವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇದು ಯಾವ ರೀತಿಯಾದ ಸಮಂಜಸವಾದ ನೋಡೋಣ. ಸೊ ದೇವರು ತಾನು ಮಾಡಿದ್ದೆಲ್ಲ ನೋಡಲಾಗಿ ಇಗೋ ಅದು ಬಹಳ ಒಳ್ಳೆಯದಾಗಿತ್ತು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 6ನೇ ದಿನವಾಯಿತು. ವೀಕ್ಷಕರೇ ಚೆನ್ನಾಗಿ ಗಮನಿಸಿ. ಈಗ ಈ ಯೆಹೋವ, ಬೈಬಲ್ ದೇವರಾದಂತ ಯೆಹೋವನು ಎಲ್ಲ ಸೃಷ್ಟಿ ಮಾಡಿದ ನಂತರ ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಲಾಗಿ ಇಗೋ ಅದು ಬಹಳ ಒಳ್ಳೆಯದಾಗಿತ್ತು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು 6ನೇ ದಿನವಾಯಿತು. ವೀಕ್ಷಕರೇ ಇಲ್ಲಿ ಚೆನ್ನಾಗಿ ಗಮನಿಸಿ. ಎಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ, ನೋಡಿದ ಮೇಲೆ ದೇವರಿಗೆ ಅವಾಗ ಬೈಬಲ್ ದೇವರಾದಂತ ಯೆಹೋವನಿಗೆ ಬಹಳ ಚೆನ್ನಾಗಿ, ಬಹಳ ಒಳ್ಳೆಯದಾಗಿತ್ತು ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಇದೆಲ್ಲ ಸೃಷ್ಟಿ ಮಾಡಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ, ಇದೆಲ್ಲ ಕೆಟ್ಟೋಗ್ಬಿಟ್ಟದ, ಇದು ಚಲೋ ಇಲ್ಲ ಅಂತ ಹೇಳಿ ಪಶ್ಚಾತ್ತಾಪಗೊಂಡು ಎಲ್ಲವನ್ನ ನಾಶ ಮಾಡ್ತಾನೆ ಮತ್ತೆ. ಸೊ ವೀಕ್ಷಕರೇ ಈ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಈ ನಮ್ಮ ಸನಾತನ ಧರ್ಮದ ಪ್ರಕಾರ ಇದು ಕಲಿಯುಗ ಅಂತ ಹೇಳಿದ್ದಾರೆ. ಸೊ ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದೆಲ್ಲ ನಮಗೆ ಸತ್ಯಯುಗ ಗೊತ್ತಿದ್ದೇ ಇರ್ಬೋದು. ಸೊ ಈ ಕಲಿಯುಗದಲ್ಲಿ ಕಲಿ ಎಂಬ ರಾಕ್ಷಸನೇ ದೇವರಾಗಿ ಒಡೆತನ ಮಾಡ್ತಾ ಇದ್ದಾನೆ. ಸೊ ಈ ದೇವರು ಕಲಿ ಎಂಬ ರಾಕ್ಷಸ ಯಾರಂದ್ರೆ ಈ ಬೈಬಲ್ ದೇವರಾದಂತ ಯೆಹೋವ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಬೈಬಲ್ ನಲ್ಲಿ ಹೇಳ್ತಾ ಇದ್ದಾನೆ, ಈ ಯೆಹೋವನು ಬೇರೆ ಮತದವರನ್ನು, ನನ್ನನ್ನು ಬಿಟ್ಟು ಬೇರೆಯವರನ್ನು ಪೂಜೆ ಮಾಡಿದವರನ್ನು ಕೊಲ್ಲಿರಿ, ಗಂಡುಗಳನ್ನು, ಹೆಣ್ಣುಗಳನ್ನು, ಕೂಸುಗಳನ್ನು, ಹುಡುಗರನ್ನು, ಎಲ್ಲ ಪಶುಗಳನ್ನು, ಪಕ್ಷಿಗಳನ್ನು ಎಲ್ಲರನ್ನು ಕೊಲ್ಲಿರಿ, ನನ್ನ ಅಲ್ಲಂದು ಬೇರೆಯವರನ್ನು ಪೂಜೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾನೆ. ಸೊ ಮತ್ತೇನು ಹೇಳ್ತಾ ಇದ್ದಾನೆ, ಎಲ್ಲರನ್ನು ಕೊಲ್ಲಿರಿ, ಆದರೆ ಮದುವೆ ಆಗದ ಹೆಣ್ಣು ಮಕ್ಕಳಿದ್ರೆ ಅವರನ್ನು ನಿಮಗಾಗಿ ಇಟ್ಟುಕೊಳ್ಳಿ, ಯಾಕಂದರೆ ಅವರಲ್ಲಿ ಸಂಭೋಗ ಮಾಡಿ ಮಕ್ಕಳನ್ನು ಹುಟ್ಟಿಸಲು ಅಂತ ಹೇಳ್ತಾ ಇದ್ದಾನೆ. ಸೊ ವೀಕ್ಷಕರೇ ನೀವೇ ವಿಚಾರ ಮಾಡಿ, ಈಗ ಹೇಳುವವನು ದೇವರ ಆಗ್ತಾನ, ಈ ಕಲಿಯುಗದ ರಾಕ್ಷಸ ಆಗ್ತಾನ? ನೀವೇ ವಿಚಾರ ಮಾಡಿ ಚೆನ್ನಾಗಿ. ಸೊ ಇದೆಲ್ಲ ವಿಷಯ ಮುಂದೆ ಬರ್ತದೆ. ಸೊ ಮುಂದೆ ಸ್ಕೇಲ್ನಲ್ಲಿ ಬರ್ತದೆ, ಅದು ನಾನು ಬೈಬಲ್ ಸ್ಟೋರಿ ಹೇಳ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಬೈಬಲ್ ಸಿರಿ ಯೂಟ್ಯೂಬ್ ಚಾನಲ್, ಬೈಬಲ್ ಸ್ಟೋರಿ ಹಾಗೂ ಅದರ ವಿವರಣೆ. ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದೆ ಭೇಟಿಯಾಗೋಣ ಮುಂದಿನ ಎಪಿಸೋಡ್ನಲ್ಲಿ. ನಾನು ನಿಮ್ಮ ವೆಂಕಟ್. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.